ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತೂಕವನ್ನು ಹೇಗೆ ಹೆಚ್ಚಿಸುವುದು ಎಂದು ಚಿಂತೆ ಆಗ್ತಾ ಇದೆಯಾ? ನೀವು ತೂಕ ಕಡಿಮೆ ಇದ್ದರೆ ಕೇವಲ 1 ತಿಂಗಳಿನಲ್ಲೇ ತೂಕವನ್ನು ಹೆಚ್ಚಿಸಿಕೊಳ್ಳಬಹುದು. ಅದು ಹೇಗೆ ಗೊತ್ತಾ? ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ಮೊದಲನೇದಾಗಿ ನೀವು ನೋಡಬಹುದು. ಫ್ರೆಂಡ್ಸ್, ತೂಕ ಹೆಚ್ಚಾದರೆ ಹೇಗೆ ಸಮಸ್ಯೆಯೋ ಹಾಗೆ ತೂಕ ಕಡಿಮೆಯಾದರೂ ಕೂಡ ಕಷ್ಟ. ನೋಡಲು ಮೈತುಂಬಿಕೊಂಡಿದ್ದರೆ ಅದರ ಅಂದವೇ ಚಂದ. ತೂಕ ಹೆಚ್ಚಿಸಿಕೊಳ್ಳಲು ಸಾಕಷ್ಟು ಜನ ಕಷ್ಟಪಡುತ್ತಿರುತ್ತಾರೆ. ಕಡಿಮೆ ತೂಕ ಕೂಡ ಸಾಕಷ್ಟು ತೊಂದರೆಗಳನ್ನು ತರುತ್ತದೆ. ಆಯಾಸ, ನಿರುತ್ಸಾಹ ಇವುಗಳೆಲ್ಲ ಮೈಯಲ್ಲಿ ಶಕ್ತಿ ಇಲ್ಲದಿರುವುದರ ಕಾರಣದಿಂದ ಉಂಟಾಗುತ್ತದೆ. 0 ಗಾತ್ರದಿಂದ ಆರೋಗ್ಯಕರವಾದ ಮೈಕಟ್ಟನ್ನು ಹೊಂದುವುದು ಕೂಡ ಅಗತ್ಯ. ಕೆಲವರು ಏನೆಲ್ಲ ಮಾಡಿದರೂ ಕೂಡ ತೂಕ ಹೆಚ್ಚುವುದಿಲ್ಲ. ಇನ್ನು ಕೆಲವರು ಜಂಕ್ ಫುಡ್, ಚಿಪ್ಸ್, ಚಾಕ್ಲೇಟ್ ತಿಂದು ಕೊಬ್ಬು ಬೆಳೆಸಿಕೊಳ್ಳುತ್ತಾರೆ. ಆದರೆ ಇದು ದೇಹದ ತೂಕ ಹೆಚ್ಚಿಸುತ್ತದೆ, ದೇಹಕ್ಕೆ ಯಾವುದೇ ರೀತಿಯಾದ ಶಕ್ತಿಯನ್ನು ಕೊಡುವುದಿಲ್ಲ. ಆರೋಗ್ಯಯುತವಾಗಿ ದಪ್ಪ ಆಗಲು ನಾನು ನಿಮಗೆ ಆಹಾರ ಸಲಹೆಗಳನ್ನು ನೀಡುತ್ತೇನೆ. ನೀವು ಕೂಡ ಒಂದು ಸಲ ಇದನ್ನು ಫಾಲೋ ಮಾಡಿ ನೋಡಿ. ನಿಮ್ಮ ಮೈಕಟ್ಟನ್ನು ತುಂಬಿಕೊಂಡು ನೀವು ಸುಂದರವಾಗುವುದರ ಜೊತೆಗೆ ನಿಮ್ಮ ದೇಹ ಆರೋಗ್ಯಯುತವಾಗಿಯೂ ಕೂಡ ಇರುತ್ತದೆ. ಸಾಕಷ್ಟು ಶಕ್ತಿ ಕೂಡ ತುಂಬಿಕೊಳ್ಳುತ್ತದೆ. ದೇಹದ ತೂಕ ಹೆಚ್ಚಿಸಿಕೊಳ್ಳಲು ಇಂತಹ ಸಲಹೆಗಳನ್ನು ಅನುಸರಿಸಿ. ತೂಕವನ್ನು ಹೆಚ್ಚಿಸಿಕೊಳ್ಳಲು ಪಪ್ಪಾಯ, ಬಾಳೆಹಣ್ಣು ಮತ್ತು ಅನಾನಸ್ಗಳಂತಹ ಹಣ್ಣುಗಳನ್ನು ನೀವು ತಿಂದರೆ ನಿಮ್ಮ ತೂಕವನ್ನು ಹೆಚ್ಚಿಸಿಕೊಳ್ಳಬಹುದು. ಇವುಗಳು ಸಹಜವಾದ ಸಕ್ಕರೆಯನ್ನು ಹೊಂದಿದ್ದು ಶಕ್ತಿಯ ಸಮೃದ್ಧದ ಮೂಲವಾಗಿವೆ. ತೂಕವನ್ನು ಹೆಚ್ಚಿಸಿಕೊಳ್ಳಲು ಅವಗಾಡ್ ಹಣ್ಣುಗಳು ಅತ್ಯುತ್ತಮ ಆಯ್ಕೆಯಾಗಿವೆ. ಇವು ಕೊಬ್ಬು ಮತ್ತು ಕ್ಯಾಲರಿ ಯುಕ್ತವಾಗಿವೆ. ಒಂದು ಅವಗಾಡ್ ಸುಮಾರು 300 ಕ್ಯಾಲೋರಿಗಳನ್ನು ಹೊಂದಿದೆ. ಆದ್ದರಿಂದ ಈ ಸಿಹಿಯಾದ ಮತ್ತು ಆರೋಗ್ಯಯುತವಾದ ಹಣ್ಣುಗಳನ್ನು ಫ್ರೂಟ್ ಸಲಾಡ್ ಮತ್ತು ಮಿಲ್ಕ್ ಶೇಕ್ನಂತಹ ವಸ್ತುಗಳಿಗೆ ಬೆರೆಸಿ ಸೇವಿಸಬಹುದು. ಹಾಗೂ ಮೊಟ್ಟೆಗಳು ಕ್ಯಾಲೋರಿ ಭರಿತವಾಗಿದ್ದು ಪೋಷಕಾಂಶಗಳು ಮತ್ತು ಪ್ರೋಟೀನ್ ಅನ್ನು ಸಹ ಹೊಂದಿವೆ. ಒಂದು ಮೊಟ್ಟೆ ಸರಾಸರಿ 70 ಕ್ಯಾಲೋರಿಗಳನ್ನು ಮತ್ತು 5 ಗ್ರಾಂಗಳಷ್ಟು ಕೊಬ್ಬನ್ನು ಹೊಂದಿರುತ್ತದೆ. ಆದ್ದರಿಂದಲೇ ಮೊಟ್ಟೆಯ ಹಳದಿ ಲೋಳೆಯು ಅತಿ ಹೆಚ್ಚಿನ ಕೊಲೆಸ್ಟ್ರಾಲ್ ಅನ್ನು ಹೊಂದಿದ್ದು ಇದೇನು ಆರೋಗ್ಯಕ್ಕೆ ಅಪಾಯಕಾರಿಯಲ್ಲ. ನೀವು ಶೀಘ್ರವಾಗಿ ತೂಕವನ್ನು ಗಳಿಸಲು ಮೊಟ್ಟೆಯನ್ನು ಬೇಯಿಸಿ ಅಥವಾ ಕುದಿಸಿ, ಇಲ್ಲವಾದರೆ ಹಸಿ ಮೊಟ್ಟೆಯನ್ನು ಕೂಡ ಕುಡಿಯಬಹುದು. ತೂಕವನ್ನು ಹೆಚ್ಚಿಸಿಕೊಳ್ಳಲು ಸೋಯಾ ಕೂಡ ಉಪಾಯಕಾರಿ. ಸೋಯಾದಲ್ಲಿ ಹೆಚ್ಚಿನ ಪ್ರೋಟೀನ್ ಇದ್ದು ಒಂದು ವೇಳೆ ನೀವು ಸಸ್ಯಾಹಾರಿಯಾಗಿದ್ದರೆ ಈ ಆಹಾರ ಹೆಚ್ಚಿನ ಪ್ರೋಟೀನ್ ಒದಗಿಸುವ ಮೂಲಕ ಹೆಚ್ಚಿನ ಶಕ್ತಿಯನ್ನು ಒದಗಿಸುತ್ತದೆ. ನಿತ್ಯವೂ ಒಂದು ಹಣ್ಣು ಅಥವಾ ಹಣ್ಣಿನ ರಸವನ್ನು ಸೇವಿಸಿ. ಸಾಧ್ಯವಾಗದಿದ್ದರೆ ವಾರಕ್ಕೆ 3 ಬಾರಿಯಾದರೂ ಕೂಡ ಸೇವಿಸಬೇಕು. ಒಂದು ವೇಳೆ ನೀವು ಮಾಂಸಾಹಾರಿಯಾಗಿದ್ದರೆ ನಿಮ್ಮ ನೆಚ್ಚಿನ ಖಾದ್ಯವನ್ನು ವಾರಕ್ಕೆ 2 ಬಾರಿ ಸೇವಿಸಬಹುದು. ಹೆಚ್ಚು ಮೊಸರು, ಹಾಲು, ಕಬ್ಬಿನ ಹಾಲು, ಅಕ್ಕಿ, ಕಡಲೆಕಾಳು ಹಾಗೂ ಗೋಧಿಯನ್ನು ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಸೇವಿಸಿ. ಇವೆಲ್ಲವೂ ಆರೋಗ್ಯಕರವಾಗಿ ತೂಕವನ್ನು ಹೆಚ್ಚಿಸಲು ನೆರವಾಗುತ್ತವೆ. ತೂಕ ಪಡೆದುಕೊಳ್ಳಬೇಕಾದರೆ ವ್ಯಾಯಾಮವನ್ನು ತ್ಯಜಿಸಬೇಕು ಎಂದು ಅರ್ಥವಲ್ಲ. ತೂಕವನ್ನು ಆರೋಗ್ಯಕರವಾಗಿ ಗಳಿಸಬೇಕಾದರೆ ನೀವು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಬೇಕು. ಇದರಿಂದ ಸೇವಿಸಿದ ಆಹಾರವು ಪೋಷಕಾಂಶಗಳನ್ನು ಪೂರ್ಣವಾಗಿ ನೀಡಲು ನೆರವಾಗುತ್ತದೆ ಹಾಗೂ ಜೀರ್ಣ ವ್ಯವಸ್ಥೆಯು ಉತ್ತಮವಾಗಿರುತ್ತದೆ. ನೀವು ಸೇವಿಸುವ ಆಹಾರದಲ್ಲಿ ಬಳಸಬೇಕಾದಂತಹ ಮಸಾಲೆಗಳು: ದಾಲ್ಚಿನ್ನಿ, ಬೆಳ್ಳುಳ್ಳಿ, ಶುಂಠಿ, ಏಲಕ್ಕಿ, ಲವಂಗ, ಕಾಳುಮೆಣಸು ಮೊದಲಾದ ಸಾಂಬಾರ್ ಪದಾರ್ಥಗಳನ್ನು ಚಿಕ್ಕ ಪ್ರಮಾಣದಲ್ಲಿ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ಸೇವಿಸುವ ಮೂಲಕ ಹಸಿವನ್ನು ಉತ್ತೇಜಿಸಲು ನೆರವಾಗುತ್ತದೆ. ನೀವು ಊಟ ಮಾಡುವಾಗ ಅತಿ ವೇಗವಾಗಿಯೂ ಇರಬಾರದು, ಅತಿ ನಿಧಾನವಾಗಿಯೂ ಇರಬಾರದು. ಇದರಿಂದ ಬಾಯಲ್ಲಿ ಜೊಲ್ಲು ರಸದ ಪ್ರಮಾಣವು ಸೂಕ್ತ ಪ್ರಮಾಣದಲ್ಲಿ ದೇಹವನ್ನು ಸೇರುತ್ತದೆ ಹಾಗೂ ಜೀರ್ಣಕ್ರಿಯೆಗೂ ಸಹಕರಿಸುತ್ತದೆ. ಊಟ ಮಾಡುವಾಗ ನಿಮ್ಮ ಗಮನ ಸೆಳೆಯುವ ಟಿವಿ, ಮೊಬೈಲ್ ಯಾವುದೇ ಇರಲಿ, ನಿಮ್ಮ ಗಮನ ಊಟದ ಕಡೆ ಇರಬೇಕು. ಹಾಗೂ ಊಟದ ಸಮಯದಲ್ಲಿ ನಿಮ್ಮ ದೇಹ ಪೂರ್ಣ ಪ್ರಮಾಣದಲ್ಲಿ ಆಹಾರ ಸೇವನೆಗೆ ಸಹಕರಿಸುವಂತಿರಬೇಕು. ಇನ್ನು ಊಟದ ಸಮಯದಲ್ಲಿ ಅಥವಾ ಊಟಕ್ಕೆ ಮುಂಚಿತವಾಗಿ
ಊಟ ಆದ ನಂತರವೂ ಕೂಡ ಹೆಚ್ಚಾಗಿ ನೀರನ್ನು ಕುಡಿಯಬೇಡಿ. ಊಟದ ಮಧ್ಯೆ ಒಂದೆರಡು ಗುಟುಕು ಕುಡಿಯಬಹುದು, ಅದು ಅಗತ್ಯವಿದ್ದರೆ ಮಾತ್ರ. ಚಳಿಗಾಲದಲ್ಲಿಯೂ ಕೂಡ ಉಗುರು ಬೆಚ್ಚಗಿನ ನೀರನ್ನು ಸೇವಿಸಿ. ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ಮತ್ತು ಕಾಳುಗಳು ಕ್ಯಾಲರಿಗಳು, ಪೋಷಕಾಂಶಗಳು ಮತ್ತು ನಾರಿನ ಸಮೃದ್ಧ ಮೂಲವಾಗಿಯೇ. ಹೀಗಾಗಿ ನಿಮ್ಮ ಆಹಾರ ಕ್ರಮಕ್ಕೆ ಒಂದಿಷ್ಟು ಒಣ ದ್ರಾಕ್ಷಿ, ಬಾದಾಮಿ, ಅಕೋಟ್ ಮತ್ತು ಗೇರು ಬೀಜ ಇವುಗಳನ್ನು ಸೇವಿಸಿ. ಇವುಗಳನ್ನು ಸವಿಯಲು ನೀವು ಸಲಾಡ್ ಅಥವಾ ಐಸ್ ಕ್ರೀಮ್ ಹಾಗೂ ಮೊಸರಿನಲ್ಲಿ ಅಲಂಕರಿಸಿ ಕೂಡ ಸೇವಿಸಬಹುದು. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿ. ರಾತ್ರಿ ವೇಳೆ 8 ಗಂಟೆಗಳ ನಿದ್ರೆ ಮಾಡುವುದು ಅವಶ್ಯಕ. ನಿದ್ರೆಗೂ ಮುನ್ನ ನಿಮ್ಮನ್ನು ಬಾಧಿಸುವ ಯಾವುದೇ ವಿಷಯವನ್ನು ಪ್ರಸ್ತಾಪಿಸಬೇಡಿ. ಉದಾಹರಣೆಗೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನು ದೂರವಿಡಿ. ಇವುಗಳನ್ನೆಲ್ಲವನ್ನು ನೀವು ಪಾಲಿಸಿದರೆ ಕೇವಲ 1 ತಿಂಗಳಿನಲ್ಲೇ ನೀವು ತೂಕವನ್ನು ಹೆಚ್ಚಿಸಿಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ತೂಕವನ್ನು 1 ತಿಂಗಳಿನಲ್ಲಿ ಹೆಚ್ಚಿಸಿಕೊಳ್ಳಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.